ಬಿ ನಾಗೇಂದ್ರ ರಾಜೀನಾಮೆ ವಿಚಾರ ಸರ್ಕಾರಕ್ಕೆ ದೊಡ್ಡ ಮುಜುಗರವಾಗಿದೆ. ಈಗಲಾದರೂ ತಪ್ಪಿನ ಅರಿವು ಆಗಿದೆ, ಹೀಗಾಗಿ ರಾಜೀನಾಮೆ ಕೊಡಬೇಕಾಯಿತು ಅಂತ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಈ ಸರ್ಕಾರ ಸಾಮಾಜಿಕ ನ್ಯಾಯದ ವಿರೋಧಿ, ಮೊದಲೇ ನಾಗೇಂದ್ರ ಅವರನ್ನ ಮಂತ್ರಿ ಮಾಡೋ ಅವಶ್ಯಕತೆ ಇರಲಿಲ್ಲ ಅಂತ ರವಿಕುಮಾರ್ ಹೇಳಿದ್ದಾರೆ. ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಕೇವಲ ಸಚಿವ ಸ್ಥಾನ ಮಾತ್ರ ಅಲ್ಲ, ಶಾಸಕ ಸ್ಥಾನಕ್ಕೂ ಕೂಡ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಬಿಜೆಪಿಯನ್ನ ಬಹಳಷ್ಟು ಇಡೀ ಸುದ್ದಿಗೋಷ್ಠಿಯುದ್ದಕ್ಕೂ ನಿಂದನೆ ಮಾಡಿರ್ತಕ್ಕಂಥದ್ದು ಮನುವಾದಿಗಳು ಅನ್ನುವಂತ ಮಾತನ್ನ ಹೇಳಿರ್ತಕ್ಕಂಥದ್ದು. ನಮ್ಮ ಜೊತೆ ಈ ಬಗ್ಗೆ ಮಾತನಾಡಲಿಕ್ಕೆ ವಿಧಾನ ಪರಿಷತ್ ವಿಪಕ್ಷ ಸಚೇತಕರಾದಂತ ಎನ್ ರವಿಕುಮಾರ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಸಚಿವ ಸ್ಥಾನಕ್ಕೆ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಫಸ್ಟ್ ರಿಯಾಕ್ಷನ್ ಸರ್. ಒಂದು ರಾಜೀನಾಮೆಯನ್ನು ಕೊಟ್ಟಿದ್ದನ್ನ ನಾವು ಸ್ವಾಗತ ಮಾಡುತ್ತೇವೆ. ಈಗಾದರೂ ಕೂಡ ಅವರಿಗೆ ತಪ್ಪಿನ ಅರಿವಾಗಿದೆ, ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ನಾನು ಇದರ ತಕ್ಷಣಕ್ಕೆ ಕೇಳುವಂತ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಹಂಗಾದ್ರೆ ಮಂತ್ರಿ ಯಾಕೆ ಮಾಡಿದ್ರಿ ಇವರಿಗೆ? ನೀವು ರಾಜೀನಾಮೆಯನ್ನ ತೆಗೆದುಕೊಂಡ್ರಿ, ಹಂಗಾದ್ರೆ ಮಂತ್ರಿ ಯಾಕೆ ಮಾಡಿದ್ರಿ? ಈ ತಪ್ಪು ಮುಂಚೆ ಗೊತ್ತಿರ್ಲಿಲ್ವಾ? ಇದು ಎರಡನೇ ಬಾರಿ ರಾಜೀನಾಮೆ ತೆಗೆದುಕೊಂಡಂಗಾಯ್ತು. ಮೊದಲನೇ ಬಾರಿನೇ ಮಂತ್ರಿ ಮಾಡಿದಾಗ ಈ ಹಗರಣದಲ್ಲಿ ಸಿಕ್ಕಾಕೊಂಡ್ರು. ಅವಾಗ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ತೆಗೆದುಕೊಂಡ್ರು. ಸಿದ್ದರಾಮಯ್ಯ ಅವರೇ ಸದನದಲ್ಲಿ ಒಪ್ಕೊಂಡ್ರು. 187 ಕೋಟಿ ಅಲ್ಲರಿ, 89 ಕೋಟಿ ಅಂತ ಹೇಳಿದ್ರು. ಆಗ ರಾಜೀನಾಮೆಯನ್ನ ತೆಗೆದುಕೊಂಡ್ರು. ಈಗ ಮತ್ತೆ ಮಂತ್ರಿ ಮಾಡಿದ್ಯಾಕೆ? ಮಂತ್ರಿ ಮಾಡಿದ್ಯಾಕೆ? ಬಿಜೆಪಿ ಮತ್ತು ಜೆಡಿಎಸ್ ನಾವು ಸದನದಲ್ಲಿ ಮತ್ತು ಇಡೀ ರಾಜ್ಯಾದ್ಯಂತ ಹೋರಾಟವನ್ನ ಮಾಡಿದ ಮೇಲೆ ಮತ್ತೆ ಈಗ ರಾಜೀನಾಮೆಯನ್ನ ತೆಗೆದುಕೊಂಡ್ರಿ. ಮಂತ್ರಿನೇ ಮಾಡಬೇಕಾಗಿರ್ಲಿಲ್ಲ. ಸರ್, ಎಲ್ಲ ಒಂದ್ ಕಡೆ ನಾಗೇಂದ್ರ ಅವರು ಹೇಳ್ತಿದ್ರೆ ಬಿಜೆಪಿನವರು ನನ್ನ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ, ವಾಲ್ಮೀಕಿ ಸಮುದಾಯದ ಅಥವಾ ಆದಿವಾಸಿಯ ಸಮುದಾಯದ ನಾನು ಒಬ್ಬ ಯುವಕ, ನನ್ನನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ. ಇದರೊಳಗಡೆ ನಾವು ಆದಿವಾಸಿಗಳ ವಿರುದ್ಧ ಇಲ್ಲ, ಎಸ್ಟಿ ವಿರುದ್ಧ ಇಲ್ಲ, ಎಸ್ಸಿ ವಿರುದ್ಧ ಇಲ್ಲ. ನಮಗೆ ಇರೋದೇ ಆದಿವಾಸಿಗಳಿಗೆ ನ್ಯಾಯ ಸಿಗಬೇಕು, ಎಸ್ಟಿ ಸಮುದಾಯದವ್ರಿಗೆ ನ್ಯಾಯ ಸಿಗಬೇಕು, ಎಸ್ಸಿ ಸಮುದಾಯದವ್ರಿಗೆ ನ್ಯಾಯ ಸಿಗಬೇಕು, ಬಡವರಿಗೆ ನ್ಯಾಯ ಸಿಗಬೇಕು. ಅದಕ್ಕೋಸ್ಕರನೇ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ 187 ಕೋಟಿ ತೆಗೆದಿಟ್ಟಿದ್ರು. ಹಣಕಾಸು ಸಚಿವರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಇದರ ಹೊಣೆ ಹೊರಬೇಕು ಅಂತ ಸವಾಲಾಗಿದ್ದಾರೆ. ಅವ್ರ ಏನ್ ಸಂಬಂಧ? ಅವ್ರೇನ್ ಕರ್ನಾಟಕ ಸ್ಟೇಟ್ ಫೈನಾನ್ಸ್ ಮಿನಿಸ್ಟರಾ? ಆಕ್ಚುಲಿ ನೈತಿಕತೆ ಹೊರಬೇಕಾಗಿರ್ತಕ್ಕಂಥದ್ದು ಈ ರಾಜ್ಯದ ಮುಖ್ಯಮಂತ್ರಿಗಳು. ರಾಜ್ಯದ ಹಣಕಾಸಿನ ದಂಡನಾಯಕ ಯಾರಪ್ಪ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ನೈತಿಕತೆ ಹೊರಬೇಕಾಗಿರೋದು. ನೈತಿಕ ಹೊಣೆಯನ್ನು ಮುಖ್ಯಮಂತ್ರಿ ಹೊರಬೇಕು, ನಿರ್ಮಲಾ ಸೀತಾರಾಮನ್ ಅಲ್ಲ. ಅರ್ಥ ಮಾಡ್ಕೊಳ್ಳಿ. ಒಂದು ಹಣ ವಾಪಸ್ ಬರಬೇಕು. ಕೆಪಿಎಸ್ಸಿ ನಲ್ಲಿ ಹಗರಣ ಆಗಿದೆ, ಜನರ ಉದ್ಯೋಗ. ಒಂದು ಪಶುವೈದ್ಯನಿಗೆ 80 ಲಕ್ಷ ರೂಪಾಯಿ, ವೈದ್ಯಾಧಿಕಾರಿ ಆಗೋದಕ್ಕೆ 80 ಲಕ್ಷ ರೂಪಾಯಿ ಲಂಚ ಕೊಟ್ಟು ವೈದ್ಯಾಧಿಕಾರಿ ಆಗ್ಬೇಕಾ? ಆಮೇಲೆ ಕ್ವಶನ್ ಪೇಪರ್ ಔಟ್ ಆಗೋದು, ಕ್ವಶನ್ ಪೇಪರ್ ಟ್ರಾನ್ಸ್ಲೇಷನ್ ನಲ್ಲಿ ಹಗರಣ, ಆನ್ಸರ್ ಪೇಪರ್ ತಿದ್ದುಪಡಿ ಅದರಲ್ಲಿ ಹಗರಣ. ಒಟ್ಟು ಕೆಪಿಎಸ್ಸಿಯ ಕರ್ಮಕಾಂಡ ವಿಷಯ ಇದೆ, ರೈತರಿಗಾಗಿರ್ತಕ್ಕಂಥ ಅನ್ಯಾಯ ಇದೆ, ಬರ ಇದೆ ವಿಷಯ. ಆಮೇಲೆ 101 ತಾಲೂಕು ಅಂತ ಹೇಳಿದ್ದಾರೆ. ಇಡೀ ರಾಜ್ಯದಲ್ಲಿ ಮಳೆನೇ ಬಂದಿಲ್ಲ. 101 ತಾಲೂಕಲ್ಲ, ಹತ್ತತ್ರ 200 ತಾಲೂಕು ಬರ್ತವೆ. ಆಮೇಲೆ ಎಸ್ಸಿ ಎಸ್ಟಿಗಳ 52,000 ಕೋಟಿ ರೂಪಾಯಿ ಬೇರೆ ಬೇರೆ ಇಲಾಖೆಗಳಿಗೆ ವರ್ಗಾವಣೆ ಮಾಡಿ ಎಸ್ಸಿ ಎಸ್ಟಿಗಳಿಗೆ ಅನ್ಯಾಯ ಮಾಡಿರೋದಿದೆ. ಆಮೇಲೆ ಆಂತರಿಕ ಮೀಸಲಾತಿ, ಒಳ ಮೀಸಲಾತಿ, ಇದರೊಳಗಡೆ ನಾವು 56% ಕೊಟ್ಟಿದ್ವಿ ಒಳ ಮೀಸಲಾತಿ, ಇವರು 50% ಕೊಟ್ಟಿದ್ದಾರೆ. ಎಸ್ಟಿ ಸಮುದಾಯಕ್ಕೆ ನಾನು ಬರ್ತೀನಿ. ಆದಿವಾಸಿಗಳಿಗೆ ಎಸ್ಟಿಗಳಿಗೆ ನಾವು 3% ಇಂದ 7% ರಿಸರ್ವೇಶನ್ ಕೊಟ್ಟಿದ್ವಿ. ಈಗ ನೀವು ಮತ್ತೆ 3% ಬಂದಿದ್ದೀರಿ. ಆದಿವಾಸಿಗಳಿಗೆ, ಎಸ್ಟಿ ಸಮುದಾಯದವರಿಗೆ, ಬುಡಕಟ್ಟು ಸಮುದಾಯದವರಿಗೆ ಅನ್ಯಾಯ ಮಾಡಿದ್ದಲ್ವಾ? ಈ ಎಲ್ಲ ವಿಷಯಗಳು ತೆಗೆದುಕೊಂಡು ಹೋಗೋಣ ಪಾದಯಾತ್ರೆನಲ್ಲಿ. ಪಾದಯಾತ್ರೆ ಮಾಡ್ತೀರಾ ಸರ್? ಪಾದಯಾತ್ರೆ ಮಾಡ್ತೀವಿ ಸರ್. ಥ್ಯಾಂಕ್ ಯು. ಇದಿಷ್ಟು ಎನ್ ರವಿಕುಮಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.